ಹಾಗಾಗಿ ಸಿಟಿ ವಿಚಾರದಲ್ಲಿ ರೋಡ್ ಯಾರು ಹೇಳ್ಬಿಟ್ಟಿದ್ದಾರೆ, ಹಾಗೆ ಹೋಯ್ತು, ಅವ್ರ ಮಗನ ನಿಲ್ಲಿಸ್ಬಿಡ್ತಾರೆ, ಹೀಗೆ ಹಾಗೆ ಹೇಳ್ತಿಲ್ಲ. ನೀವೆಲ್ಲರೂ ಒಪ್ಕೊಂಡ್ರೆ ಹನುಮಂತೇಗೌಡರು, ಅರುಣ್ ಗೌಡ, ನಮ್ಮ ಅಜಯ್, ತಿಮ್ಮಪ್ಪ, ಇನ್ನು ಅನೇಕ ಈ ಭಾಗದ ಮುಖಂಡರುಗಳು, ಚಲುವರಾಜು, ಕೇಶವ ಅನ್ನ ಅನೇಕ ಮುಖಂಡರುಗಳಿದ್ದಾರೆ. ಅವರೆಲ್ಲ ಒಪ್ಕೊಂಡ್ರೆ ನಮ್ಮ ಮಗನಿಗೆ ನಿಂತ್ಕೋಬೇಕು ಅಂತ ಹೋರಾಡ್ತಾ ಇದ್ದಾರೆ. ಇಲ್ಲ ಅಂತ ಅಸತ್ಯ ನುಡಿಬಾರ್ದು ಈ ಸಭೆಯಲ್ಲಿ. ಆದರೆ ನೀವೆಲ್ಲರೂ ಮನಸ್ಸು ಮಾಡಿ ಎಲ್ಲೋ ಒಂದು ಕಡೆ ನಿಲ್ಲಿಸೋಣ ಅಂತೇಳಿ ನಿಲ್ಲಿಸಿದ್ರೆ ನಾವು ನಿಲ್ಲಿಸ್ತೀವಿ. ಇಲ್ಲ ನಮ್ಮ ಮನೆಗೆ ಆ ಟಿಕೆಟು ಬೇಡ, ಫಸ್ಟ್ ಕಾರ್ಯಕರ್ತರದ್ದು ಸೇವೆ, ನನಗೆ 4 ಚುನಾವಣೆ ದುಡ್ದಿದ್ದೀರಾ, ನಿಮ್ಮ ಸೇವೆ, ಅನಂತರ ನಮ್ಮ ಮನೆಗೆ ಅವಕಾಶ ಸಿಕ್ಕಿದ್ರೆ ಸಿಕ್ಕಲಿ, ಸಿಕ್ಕಿಲ್ಲ ಅಂದರೆ ನಮಗೆ ಬೇಕಾಗಿಲ್ಲ. ಯಾರು ನನ್ನಿಂದ ಹನುಮಂತೇಗೌಡರಿಗೆ ಅನ್ಯಾಯ ಆಗೋದಾಗಲಿ, ಬೇರೆ ಓಡರಿಗೆ ಅಕ್ಕನಿಂದ ಅನ್ಯಾಯ ಆಗೋದಾಗಲಿ, ಅರುಣ್ ಗೌಡರಿಗೆ ಅನ್ಯಾಯ ಆಗೋದಾಗಲಿ, ಅಜಯ್ಗೆ ಅನ್ಯಾಯ ಆಗೋದಾಗಲಿ, ಅಥವಾ ನಮ್ಮ ಯಾವುದೇ ಆಕಾಂಕ್ಷಿಗಳು ಚಂದ್ರನಿಗೆ ಅನ್ಯಾಯ ಆಗೋದಾಗಲಿ, ಅಥವಾ ರಮೇಶ್ಗೆ ಅನ್ಯಾಯ ಆಗೋದಾಗಲಿ, ನಂದೀಶ್ ಅವರ ಒಂದು ಕೆಟಗಿರಿ ಆದರೆ ಅವ್ರಿಗೂ ಹಾಕ್ಬೇಕು ಅಂತಿದೆ. ಅವ್ರು ಯಾರಿಗೂ ನಮ್ಮಿಂದ ಅನ್ಯಾಯ ಆಗಲ್ಲ. ನಮ್ಮ ಮಾತುಗಳಾಯ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಸಾಕಮ್ಮ ಈ ಪಕ್ಷದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಎಷ್ಟೊಂದು ಜನ ಸೇರಿದ್ದೀರಾ. ಈ ಅಮ್ಮ ನೀವೆಲ್ಲ ಅಂದ್ಕೊಂಡಿರ್ಬೋದು ಧಾರಾವಾಹಿಗಳು ದುಡ್ಡು ಕೊಡ್ತಾರೆ, ಅವ್ರು ಬಂದು ಖರ್ಚು ಮಾಡ್ತಾರೆ ಅಂತ. ಇವತ್ತವರೆಗೂ ಈ ಸಭೆಯಲ್ಲಿ ನಿಂತು ಈ ವ್ಯಕ್ತಿ ಮೇಲೆ ಕೇಳ್ತಿದೆ, ನನ್ನ ಸ್ವಂತಕ್ಕೆ 10,000 ಕೊಡು, 5,000 ಕೊಡೋಣ ಅಂತ ಒಂದು ದಿವಸ ಅಮ್ಮ ಬಂದಿಲ್ಲ. ಏನೋ ಕಾರ್ಯಕ್ರಮ ಆಯೋಜಿಸ್ತು ಅಂದರೆ ವೆಹಿಕಲ್ ಕೊಡಿ, ಬಾಡಿಗೆ ಕೊಡಿ, ಅಷ್ಟು ಬಿಟ್ಟು ಕೇಳಿದ್ಬಿಟ್ರೆ ಈ ಸಭೆಗೆ ಹೇಳಿದೆ, ಏನಮ್ಮ ಇಷ್ಟೊಂದು ಹುಮ್ಮತ್ತಾಗಿ ಮಾಡ್ತಾ ಇದೆಯಾ, ಎಲ್ಲಿಗೆ ತರ್ತೀಯ, ಈ ಸಾಲಾಗೆಲ್ಲ ಮಾಡ್ಕೊಳ ಅಂತ. ಇಲ್ಲ ಬಿಡೋಣ, ನಾನು ಏನೋ ಮಾಡ್ತೀನಿ ಅಂತೇಳಿ ಒಂದು ಸಿಂಗಲ್ ಎಂಟ್ರಿ ಕೇಳಿಲ್ಲ. ಯಾಕೆ ಈ ಮಾತನ್ನ ನಿಮಗೆ ಪುನರುತ್ಥಿಸ್ತಾ ಇದ್ದೀನಿ ಅಂದರೆ, ಈ ನಡುವೆ ಈ ರಾಜಕೀಯ ಅಂದರೆ ಒಂದು ಗಬ್ಬು ವ್ಯವಸ್ಥೆ ಶುರುವಾಗಿದೆ. ದುಡ್ಡು ಕೊಡ್ತಾರೋ ಬಿಡ್ತಾರೋ, ಅವನ ಅಷ್ಟೊಂದು ನೋಡ್ಬಿಟ್ಟ, ಇನ್ನೊಂದು ಇಷ್ಟೊಂದು ನೋಡ್ಬಿಟ್ಟ ಅಂತ. ಕೊಡೋದು ಬೂತ್ಗೆ 10,000 ರೂಪಾಯಿ, ಒಂದು ಬೂತ್ಗೆ ಚುನಾವಣೆ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ಅದನ್ನು ಹೊರಗ್ಬಿಟ್ಟು ಏನೋ ಒಂದು ಬಿಲ್ಡಿಂಗ್ ಕಟ್ಕೊಳಕ್ಕಾಗುತ್ತೆ. ತಿಂದ್ಬಿಟ್ಟ ಅವ್ರು ಹೊಡ್ಕೊಂಡು ಮನೇಲಿ ಹೊಡಿಕೊಂಡ್ಬಿಟ್ಟ. ಇದು ಒಂದು ಕೆಟ್ಟ ಚಾಳಿ ಆಗಿದೆ. ಇದನ್ನು ಬಿಡಬೇಕು. ನಮ್ಮ ಕಾರ್ಯಕರ್ತರು, ಮುಖಂಡರುಗಳು ಯಾರು ಮಾತಾಡಬಾರ್ದು. 5-6 ದಿವಸಕ್ಕೆ ಒಂದು 45,000 ರೂಪಾಯಿ ಒಂದು ಬೂತ್ಗೆ ಖರ್ಚು ಮಾಡ್ಬೋದು ನೀವು. ಆ ದುಡ್ಡಲ್ಲಿ ಯಾರು ಬಿಲ್ಡಿಂಗ್ ಕಟ್ಟೋಕ್ಕಾಗಲ್ಲ, ಮನೇಲಿ ಕಟ್ಕೊಳಕ್ಕಾಗಲ್ಲ. ಯಾಕೆಂದರೆ ನನಗೆ ಇದು ಅನೇಕ ನನ್ನ ಗಮನಕ್ಕೆ ಬಂದಿದೆ, ಅನೇಕ ರೀತಿಯ ಪ್ರಕರಣಗಳು. ಮಾತಾಡಬೇಡಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ